ಇದು ಹೊಸ ಮದುಮಗಳ ಕತೆ. ಇಲ್ಲಿ ನಮ್ಮ ಗೀತಾ ಮದುಮಗಳು. ಅವಳು ಮದುವೆಯಾಗಿ 1 ತಿಂಗಳಾಗಿರುತ್ತೆ. ಇವತ್ತು ಅವಳು ಮನೆಯಿಂದ ಅಂದರೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋ ದಿನ ಆಗಿರುತ್ತೆ. ಅಯ್ಯೋ ಗೀತಾ, ಯಾಕೆ ಇಷ್ಟೊಂದು ಸಪ್ಕಿದ್ದೀಯಾ? ಅಮ್ಮ, ನನಗೆ ಅವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಮ್ಮ. ಅಯ್ಯೋ ಮಕ್ಕಳೇ, ಹಂಗಂದ್ರೆ ಆಯ್ತದವ. ಮದುವೆ ಆದಮೇಲೆ ಪ್ರತಿಯೊಬ್ಬರು ಗಂಡನ ಮನೆಗೆ ಹೋಗಲೇಬೇಕು ಕಣವ. ಅಮ್ಮ, ಇನ್ನೇನಾದರೂ ಹೇಳು, ನನಗೆ ಮಾತ್ರ ಹೋಗೋಕೆ ಇಷ್ಟ ಇಲ್ಲ ಕಣಮ್ಮ, ನಿಮ್ಮೆಲ್ಲರನ್ನೂ ಬಿಟ್ಟು. ಅಯ್ಯೋ ಹಂಗಂದ್ರೆ ಆಯ್ತದ ಗೀತಾ. ನೋಡು, ನಾನು ಬಂದಿಲ್ವಾ ನಮ್ಮ ಅಪ್ಪನ ಮನೆಯಿಂದ. ನೀನು ಹೆಂಗಾದ್ರೂ ಬಮ್ಮ, ನನ್ನ ಕೈಲಂತೂ ಆಗಲ್ಲ. ನಂಗೆ ತುಂಬ ಅಳು ಬರ್ತಿದೆ ಅವ್ರ ಮನೆಗೆ ಹೋಗೋಕ್ಕೆ. ಏನು ಗೊತ್ತವ, ಹಂಗೆಲ್ಲ ಅಳಬಾರ್ದು ಕಣವ. ಅಳ ಬರ್ತದೆ ನಿಜನೆಯ, ಆದರೆ ಹೆಣ್ಣನ ಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಕಣವ. ಗಂಡನ ಮನೆ ಸಂಸಾರ ಮಾಡಲೇಬೇಕು, ಇಲ್ಲ ಅಂದರೆ ಜನ ಆಡ್ಕೋತಾರೆ ಕಣವ. ಎಲ್ಲ ಒಳ್ಳೇದಾಯ್ತದೆ, ಹೋಗ್ಬಿಟ್ಟು ಬಾ ಮಗಳೇ. ಅಮ್ಮ, ನಂಗೆ ಅವ್ರ ಮನೆ ತುಂಬ ಬೇಜಾರಾಗುತ್ತೆ ಕಣಮ್ಮ. ಇನ್ನೊಂದು 2 ದಿನ ಇಲ್ಲೇ ಇರ್ತೀನಿ ಕಣಮ್ಮ. ಫೋನ್ ಮಾಡಿ ಹೇಳಮ್ಮ ಬರಬೇಡ ಅಂತ ಇವತ್ತು. ಅಯ್ಯೋ, ನಾನು ಏನು ಮಾಡಣೆ, ನನಗೂ ನನ್ನ ಮಗಳು ಆಡ್ತಿರೋದು ನೋಡಿದ್ರೆ ಹೊಟ್ಟೆ ಉರಿತದೆ. ಆದರೆ ಹೋಗಲೇಬೇಕಲ್ವಾ, 1 ತಿಂಗಳಾಗೈತೆ ನಮ್ಮ ಮನೇಲಿ ಅವಳೆ ಮದುವೆ ಆದಮೇಲೆ. ಇವತ್ತು ಕಳಿಸ್ಲಿಲ್ಲ ಅಂದರೆ ಏನಂತಾರೆ? ಇವಳಿಗೆ ಹೆಂಗೆ ಹೇಳೋದು ಬುದ್ಧಿನ? ಏನದು ಅವ್ವ ಮಗಳು ಇಬ್ಬರು ಪಿಸ್ ಕೊಡ್ತಾ ಇದ್ದೀರಲ್ಲ ಮೆತ್ಮೆತ್ಗೆ. ಈಗ ಗೀತಾ ಮನೆಗೆ ಭಯವಾಗುತ್ತಿದೆ. ಏಕೆಂದರೆ ಅತ್ತೆಗೆ ಗೊತ್ತಾದರೆ ಎಲ್ಲಿ ರಂಪಾಟ ಮಾಡ್ತಾರೆ ಅಂತ ತುಂಬ ಭಯ ಪಡ್ಕೊಂಡು ಗೀತಾ ಅಮ್ಮ ಸುಳ್ಳು ಹೇಳ್ತಾಳೆ. ಅದು ಏನಿಲ್ಲ ಕಣ್ಕತ್ತೆ, ಏನಾದರೂ ತಿನ್ನ ಕೊಡಮ್ಮ ಅಂತಿದ್ಲು, ಅದಕ್ಕೆ ಮಾಡ್ಕೊಡ್ತೀನಿ ಬಾ ಅಂತಿದ್ದೆ. ಹಂಗ ಸರಿ, ಹೋಗಿ ಮಾಡಿಕೊಡುವಂತೆ ನಿಂತಿದೀಯಾ? ಸರಿ ಅತ್ತೆ, ಆಯಿತು. ಆದರೂ ನನಗೆ ಗೀತಾ ಯಾಕೋ ಬೇಜಾರಾಗೋಳೆ ಅನ್ನಿಸ್ತೈತೆ. ಅಜ್ಜಿ, ನಾನು ಇನ್ನೊಂದು ಸ್ವಲ್ಪ ದಿನ ಹೋಗಲ್ಲ ಕಣಜ್ಜಿ, ಇಲ್ಲೇ ಇರ್ತೀನಿ. ಯಾಕೆ ಹೋಗೋದಿಲ್ಲ ಅಂತೀಯಾ? ಮದುವೆ ಮಾಡಿರೋದು ನಿನ್ನ ಮನೇಲಿ ಇಟ್ಕೊಳಕ? ಹಂಗಲ್ಲ ಕಣಜ್ಜಿ, ನನಗೆ ಬೇಜಾರಾಗ್ತಿದೆ ಅಲ್ಲಿಗೆ ಹೋಗೋಕ್ಕೆ. ಯಾಕೆ ಬೇಜಾರು ನಿನಗೆ? ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಲೇಬೇಕು, ಅಪ್ಪನ ಮನೇಲಿ ಇರೋಕ್ಕಾಯ್ತದ? ನನ್ನ ಮಗಳು ನಿಮ್ಮ ಅತ್ತೆ ಹೆಂಗೆ ಜೀವನ ಮಾಡ್ತಾಳೆ ಹೋಗಿ? ಇಂಥರನೇ ಅವರೆಲ್ಲ ಆಡಿದ್ರ? ಅವರೆಲ್ಲ ಹಂಗೆ ಆಡಿದ್ರೆ ಗಂಡನ ಮನೇಲಿ ಇವತ್ತು ಇರೋಕ್ಕಾಯ್ತಿತ್ತ? ಹೆಣ್ಮಕ್ಳು ಹೇಳಿದ ಮಾತು ಕೇಳಬೇಕು. ಬೇಗ ರೆಡಿಯಾಗು, ಇನ್ನೇನೋ ಬರ್ತಾರೆ ನಿನ್ನ ಗಂಡನ ಕಡೆಯವರು. ಹೋಗುವೆ, ಅಳ್ತಾವಳೆ. ಅತ್ತೆ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಬಿಡ್ರತ್ತೆ. ಮೊದಲೇ ಬೇಜಾರಾಗೋಳೆ, ತಿರ್ಗಾ ಬೈಬೇಡಿ. ಮೊದಲು ಅವಳಿಗಲ್ಲ ನಿನಗುಗಿಬೇಕು. ನೀನು ಸರಿಯಾಗಿದ್ರೆ ಅಲ್ವಾ ಅವಳು ಸರಿಯಾಗಕ್ಕೆ. ಗೀತಾ ಒಳ್ಳೆಯ ಮನಸ್ಸಿನಿಂದ ನನ್ನಿಂದ ಅಮ್ಮನಿಗೆ ಎಲ್ಲರೂ ಬೈಯುತ್ತಾರೆ ಎಂದು ಗಂಡನ ಮನೆಗೆ ಹೋಗಲು ನಿರ್ಧರಿಸುತ್ತಾಳೆ.